ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನೋಡಿ, ನಾನು ದೀಪಾವಳಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಪೂಜೆ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಮಾಡ್ತಿರ್ಬೋದು, ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡ್ತೀನಿ, ಮತ್ತು ಅಷ್ಟೇನು ಗ್ರ್ಯಾಂಡ್ ಮಾಡೋಂಗಿಲ್ಲ, ಆದರೂ ಸಿಂಪಲ್ಲಾಗಿ ಮಾಡ್ತೀನಿ. ನೋಡಿ ಈ ಥರ ಎಲ್ಲನೂ ಡೆಕೋರೇಟ್ ಮಾಡಿದ್ದೀವಿ. ಲಕ್ಷ್ಮೀ ಪೂಜೆಗೆ ಹೂ ಮತ್ತು ಎಲೆಯಿಂದ ರಂಗೋಲಿ ಹಾಕಿದ್ದೀವಿ, ದೀಪ ಹಚ್ಚಿದ್ದೀವಿ. ಅದ್ರ ಮೇಲೆ ಇದ್ರಲ್ಲಿಗೆ ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲಕ್ಕೆ ಅರ್ಶಿಣ ಕುಂಕುಮ ಹಚ್ಚೋದು, ಎಲೆ ಅಡಿಕೆ ಇಡೋದು, ಈ ಥರ ಎಲ್ಲ ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನಾನಂತೂ ಈ ಥರ ಸಿಂಪಲಾಗಿ ಮಾಡಿದ್ದೀನಿ. ಧನಲಕ್ಷ್ಮಿ ಪೂಜೆ ಅಂದರೆ ದೀಪಾವಳಿ ಹಬ್ಬದಲ್ಲಿ ಧನಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿರಬೇಕಂತ ಈ ಥರ ಪೂಜೆ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ. ನಿಮ್ಮ ಕಡೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಬೀದರ್ ಕಡೆ ಅಂತೂ ಈ ಥರ ಸಿಂಪಲ್ಲಾಗಿ ಮಾಡ್ತಾರೆ. ನೋಡಿ, ಈ ಥರ ಎಲ್ಲ ದೀಪ ಅಲಂಕಾರ ಮಾಡಿದ್ದೀವಿ, ಹೂವಿನ ರಂಗೋಲಿ ಹಾಕಿದ್ದೀವಿ. ಮತ್ತೇನು ದೀಪಾವಳಿ ಹಬ್ಬದಲ್ಲಿ ಏನೇನು ತಿಂಡಿ ತಿನಿಸುಗಳೆಲ್ಲ ಮಾಡ್ತೀವಿ, ಅದೆಲ್ಲ ದೇವರಿಗೆ ಅರ್ಪಣೆ ಮಾಡ್ತೀವಿ, ಲಕ್ಷ್ಮಿಗೆ ಅರ್ಪಣೆ ಮಾಡ್ತೀವಿ. ಮತ್ತು ಮನೇಲಿರೋ ಬುಕ್ಸು, ಮಕ್ಕಳ ಬುಕ್ಸ್ ಇರ್ತಾವಲ್ಲ, ಬುಕ್ಸು, ಪೆನ್ನು ಎಲ್ಲ ಸರಸ್ವತಿ ಪೂಜೆ, ಗಣಪತಿ ಪೂಜೆ ಎಲ್ಲ ಬರುತ್ತಲ್ವ ಇದರಲ್ಲಿ. ಹಾಗಾಗಿ ಮಕ್ಕಳ ಬುಕ್ಸಿಗೂ ಪೂಜೆ ಮಾಡ್ತೀವಿ. ಮತ್ತು ಹಣ್ಣು ಹಂಪಲ ಎಲ್ಲ ತರ್ತೀವಿ, ತಂದು ಇಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ. ನೋಡಿ, ಮಾಡಿಕೊಂಡು ಮತ್ತು ಆರತಿ ಬೆಳಗೋದು, ಟೆಂಗ್ ಅರ್ಪಣೆ ಮಾಡೋದು ಮಾಡ್ತೀವಿ. ನಾನಂತೂ ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ಜನ ಗ್ರ್ಯಾಂಡಾಗಿ ಮಾಡ್ತಾರೆ, ಬಟ್ ನನಗೆ ಅಷ್ಟು ಆಗೋಲ್ಲ ಅಂತ ನಾನು ಸಿಂಪಲ್ಲಾಗಿ ಮಾಡ್ತೀನಿ. ನೈವೇದ್ಯ ಅರ್ಪಣೆ ಮಾಡ್ತೀವಿ. ಮತ್ತು ಧನಲಕ್ಷ್ಮಿ ಅಂದರೆ ದುಡ್ಡು ಬೇಕಲ್ವ. ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾ ಹಾಗೆ ದುಡ್ಡು ಹಾಗೆ ಇಡ್ತೀವಿ. ಇಟ್ಟು ಮುಂದೆ ಏನಾದರೂ ದೇವರಿಗೆ ತೊಗೊಂಡ್ಬಿಡ್ತೀವಿ, ಸಾಮಾನು ತೊಗೊಂಡ್ಬಿಡ್ತೀವಿ. ಅಂದರೆ ಲಕ್ಷ್ಮೀ ಚೆಂಬು, ಇಲ್ಲಾಂದರೆ ಕಳಸ, ಇಲ್ಲಾಂದರೆ ಮೂರ್ತಿ, ಈ ಥರ ತೊಗೋತೀವಿ. ಇದು ನೋಡಿ, ಲಕ್ಷ್ಮೀ ಫೋಟೋ ಇದೆ ನಮ್ಮ ಹತ್ರ. ಲಕ್ಷ್ಮೀ ಫೋಟೋಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ಈ ಥರ ಇಟ್ಟು ಆರತಿಗೆ ಬೆಳಗ್ತೀವಿ, ಆರತಿಗೆ ಹಾಡು ಹಾಡ್ತೀವಿ. ಹಾಡಿ ಪೂಜೆ ಮಾಡಿ ಮತ್ತು ನೈವೇದ್ಯ ಅರ್ಪಣೆ ಮಾಡೋದು, ಟೆಂಗ್ ಹೊಡೋದು, ಪಂಚಾಮೃತ ಮಾಡಿ ರೆಡಿ ಮಾಡ್ತೀವಿ. ಮಾಡ್ತೀವಿ. ನೋಡಿ, ನನ್ನ ದೊಡ್ಡ ಮಗ ಇದ್ದಾನೆ, ಅವನು ಆರತಿಗೆ ಬೆಳಗ್ತಾ ಇದ್ದಾನೆ. ನೋಡಿ, ಸಿಂಪಲ್ಲಾಗಿ ಮಾಡಿದ್ದೀವಿ, ಹಾಗೇನಿಲ್ಲ. ಎಲ್ಲರೂ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ಹಳ್ಳಿಯೂರಲ್ಲಿ ಇರ್ತೀವಲ್ವ, ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ದೀವಿ. ಧನಲಕ್ಷ್ಮಿ ನಮಗೆ ಒಲಿಬೇಕು ಅಂತ ಈ ಪೂಜೆ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ನಮ್ಮ ಕಡೆ. ಮತ್ತು ಲಕ್ಷ್ಮೀ ಪೂಜೆದು ಅಮಾವಾಸ್ಯೆ ದಿನ ಮಾಡ್ತೀವಿ. ಅಮಾವಾಸ್ಯೆ ಇಲ್ಲಾಂದರೆ ಪಾಡ್ಯ ದಿವಸ ಬರುತ್ತಲ್ವ ಮಾಡ್ತೀವಿ. ಅಮಾವಾಸ್ಯೆ ದಿವಸನೇ ಮಾಡಿದ್ದೀವಿ. ಅದು ಮಂಗಳವಾರ ಇತ್ತು, ಮಂಗಳವಾರ ಆಗಿದ್ದ ಸಲುವಾಗಿ ಅವತ್ತಿನ ದಿವಸನೇ ಮಾಡಿದ್ದೀವಿ ಪೂಜೆ. ಈ ಥರ ಸಿಂಪಲ್ಲಾಗಿರುತ್ತೆ. ಇದು ದೀಪಾವಳಿಯಲ್ಲಿ ಮಾಡಿದರೆ ಧನಲಕ್ಷ್ಮಿ ಶಾಶ್ವತವಾಗಿ ಮನೇಲಿ ಇರ್ತಾಳೆ ಎಂಬ ನಂಬಿಕೆಯಿಂದ ಈ ಪೂಜೆನ ಮಾಡ್ತಾರೆ. ವರ್ಷಕ್ಕೆ ಒಮ್ಮೆ ಮಾಡ್ತೀವಿ ಧನಲಕ್ಷ್ಮಿ ಪೂಜೆ. ಅದು ವರಲಕ್ಷ್ಮಿ ಬೇರೆಯೇ, ಮತ್ತು ಇದು ಧನಲಕ್ಷ್ಮಿ ಅಂತ ಬೇರೆಯೇ ಇರುತ್ತೆ. ಅದು ಮತ್ತು ಪೂಜೆ ಮಾಡಬೇಕು. ಮತ್ತು ದುಡ್ಡಿಟ್ಟು, ಬಂಗಾರ ಒಡವೆ ಏನಿದ್ರು ಮನೇಲಿದ್ರು ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಮಕ್ಕಳ ಬುಕ್ಸ್ ತೊಗೋತಾರೆ. ಸರಸ್ವತಿನೂ ಬೇಕು ಮಕ್ಕಳಿಗೆ ಅಂತ ಸರಸ್ವತಿ ಪೂಜೆನೂ ಮಾಡ್ತಾರೆ. ನೋಡಿ, ಈ ಥರ ಮತ್ತು ಎಲ್ಲ ದೀಪ ಹಚ್ತೀವಿ. ದೀಪ ಹಚ್ಚಿ ತುಪ್ಪದ ದೀಪನೂ ಹಚ್ತೀವಿ, ಮತ್ತು ಎಣ್ಣೆ ದೀಪನೂ ಎರಡೂ ಹಚ್ತೀವಿ. ಹಚ್ಚಿ ಮಕ್ಕಳ ಬುಕ್ಕಿಗೂ ಪೂಜೆ ಮಾಡ್ತಾರೆ. ನೋಡಿ, ಇಲ್ಲಿ ಪೂಜೆ ಮಾಡಿದ್ದೀವಿ. ಈ ಥರ ಪೂಜೆ ಮಾಡ್ಕೋಬೇಕು. ನೈವೇದ್ಯ ಇಟ್ಟಿದ್ದೀವಿ. ಮತ್ತು ದೀಪಾವಳಿ ಹಬ್ಬದಲ್ಲಿ ಏನೇನು ತಿನಿಸುಗಳು ಮಾಡ್ತೀವಿ ಅದೆಲ್ಲ ಇಟ್ಟಿದ್ದೀವಿ. ಹಣ್ಣು ಇಟ್ಟಿದ್ದೀವಿ, ಒಂದು ಕಡೆ ಹಣ್ಣು ಇಟ್ಟಿದ್ದೀವಿ. ಈ ಥರ ಎಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ. ಇದು ಲಕ್ಷ್ಮೀ ಫೋಟೋ ಇದೆ, ಲಕ್ಷ್ಮೀ ಫೋಟೋಗೂ ಪೂಜೆ ಮಾಡ್ತೀವಿ. ಮತ್ತು ಮಕ್ಕಳಿಗೂ ಒಳ್ಳೆಯ ಬುದ್ಧಿ ಬರಲಿ ಅಂತ ದೇವ್ರ ಮುಂದೆ ಬೇಡ್ಕೋತೀವಿ. ಬೇಡ್ಕೊಂಡು ಆರತಿ ಮಾಡ್ಕೋತೀವಿ. ನೋಡಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೂಪರ್.